ಆತ್ಮೀಯ ಕನ್ನಡದ ಅಭಿಮಾನಿಗಳೇ, ಕರ್ನಾಟಕದಲ್ಲಿ ಸಿಗುವಂತಹ ಬಹುಪಾಲು ಉದ್ಯೋಗಗಳು ಕನ್ನಡಿಗರಿಗೆ ಸಿಗಬೇಕೆಂಬಂತಹ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ಎಂಬುವರು ಒಂದು ವರದಿಯನ್ನು ತಯಾರು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಆದರೆ ಇದುವರೆಗೂ ಯಾವುದೇ ಸರ್ಕಾರಗಳು ನಮ್ಮನ್ನು ಆಳಿದರೂ ಸಹ ಆ ವರದಿಯನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 30-35 ವರ್ಷಗಳಿಂದ ಹಲವಾರು ಹೋರಾಟಗಳು, ಧರಣಿ ಸತ್ಯಾಗ್ರಹಗಳು ನಡೀತಾ ಬರ್ತಾ ಇದ್ದಾವೆ. ಆದರೂ ಸಹ ನಮ್ಮನ್ನು ಆಳುವಂತಹ ಸರ್ಕಾರಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಅದನ್ನು ಮೀನಾವಶವಾಗಿ ನಿರ್ಲಕ್ಷ್ಯ ಧೋರಣೆಯಿಂದ ಕಾಣ್ತಾ ಇದ್ದಾರೆ. ಆದ ಕಾರಣ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಸುಮಾರು 100ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಸೇರಿಕೊಂಡು ಇವತ್ತು ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮೌರ್ಯ ಸರ್ಕಲ್ನಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು 4ನೇ ದಿವಸ. 4ನೇ ದಿವಸದಲ್ಲೂ ಸಹ ಅನೇಕ ಸಂಘಟನೆಗಳು ಇವತ್ತು ನಮ್ಮ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ, ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಪ್ರತಿಯೊಬ್ಬ ಕನ್ನಡಿಗರು ಇವತ್ತೇನು ಚಿತ್ರ ನಟರು ಇರ್ಬೋದು, ಕಲಾವಿದರು ಇರ್ಬೋದು, ಹಲವಾರು ವಾದ್ಯಗೋಷ್ಠಿಗಳಿದ್ದಾವೆ. ಇವತ್ತು ಆ ಕಲಾವಿದರು ಇರ್ಬೋದು, ನಾಟಕ ರಂಗಭೂಮಿಯಲ್ಲಿ ಇರ್ತಕ್ಕಂಥ ಕಲಾವಿದರು ಇರ್ಬೋದು, ಎಲ್ಲ ವಲಯಗಳಲ್ಲಿ ಕೆಲಸ ಮಾಡುವಂತಹ ಕನ್ನಡಿಗರು ಇವತ್ತು ನಮ್ಮ ಹೋರಾಟಕ್ಕೆ ಬರಬೇಕು, ನಮ್ಮ ಹೋರಾಟವನ್ನು ಬೆಂಬಲಿಸಬೇಕು, ಹಾಗೆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಇವತ್ತು ರೈತಪರ ಸಂಘಟನೆಗಳು ಇವತ್ತು 1000ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ನಮ್ಮ ವೇದಿಕೆ ಬಳಿ ಬರ್ತಾ ಇದ್ದಾವೆ. ಅವರು ಸಹ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ವರದಿಯನ್ನು ಅನುಷ್ಠಾನಕ್ಕೆ ತರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಆತ್ಮೀಯ ಗೆಳೆಯ ನಟರಾಜ್ BN, ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ. ನಮಸ್ಕಾರ.